ನಾವು ಸಿಸ್ಟಮ್ನಲ್ಲಿ ಹೇಗೆ ನ್ಯೂ ಫೋಲ್ಡ್ರನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕರ್ಸರ್ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ನ್ಯೂ ಅಂತ ಆಗುತ್ತೆ. ನ್ಯೂನಲ್ಲಿ ಫೋಲ್ಡರ್ ಅಂತ ತೊಗೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬರುತ್ತೆ ನೋಡಿ ನ್ಯೂ ಫೋಲ್ಡರು. ಅದರಲ್ಲಿ ರೀನೇಮ್ ಕೊಡಬೇಕು. ರೀನೇಮ್ ಯಾವುದಾದ್ರೂ ಕೊಡ್ಬೋದು ಅಥವಾ ಫೋಲ್ಡರ್ ನೇಮೇ ಕೊಡ್ಕೋಬೋದು. ಕೊಟ್ಟಾದಮೇಲೆ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಈ ಥರ ಬ್ಲ್ಯಾಂಕಾಗಿ ಬರುತ್ತೆ. ಆ ಬ್ಲ್ಯಾಂಕಲ್ಲಿ MS ಆಫೀಸು ಅಥವಾ ವರ್ಡು ಅಥವಾ ಪವರ್ ಪಾಯಿಂಟು ಯಾವುದಾದ್ರು ತೊಗೋಬೋದು. ಎಕ್ಸಾಂಪಲ್ ನಾನು ಇವಾಗ MS ವರ್ಡ್ ತೊಗೋತಾ ಇದ್ದೀನಿ. ಅದರಲ್ಲೂ ರೀನೇಮ್ ಕೇಳುತ್ತೆ. ರೀನೇಮ್ ನಿಮಗೆ ಯಾವ ಫೈಲ್ ನೇಮ್ ಅಂತ ಇರುತ್ತೋ ಅದನ್ನು ಕೊಟ್ಕೊಂಡು ನೆಕ್ಸ್ಟ್ ಇಲ್ಲಿ ಟೈಪ್ ಮಾಡಿಕೊಂಡ್ರೆ ನೋಡಿ ನಾನು ಟೈಪ್ ಮಾಡ್ತಾಯಿದ್ದೀನಿ. ನಂಬರ್ಸ್ ಆಗಿರ್ಬೋದು, ಕನ್ನಡ ಟೈಪಿಂಗ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಎಲ್ಲ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.